ರೀ ವಾರ್ಡ್ ನಂಬರ್ 27 ರೀ. ಅಲ್ಲಿ ಈಗ ನಾನು ಬಂದು 9 ವರ್ಷ 10 ವರ್ಷ ಆಯ್ತು ರೀ ಆ ಏರಿಯಾದಾಗ ಮನೆ ಕಟ್ಟಿ. ಅಲ್ಲಿ ನಾ ಬಂದಿನ ಮ್ಯಾಗ ಏನು ಸೌಲಭ್ಯಗಳು ಇದ್ದಿದ್ದಿಲ್ಲ ರೀ. ನಾನು ಅಲ್ಲಿ ಡೈನಿಸ್ ಹಾಕಿಸ್ಕೊಂಡೆ, 24 ಗಂಟೆ ನಳ ಹಾಕಿಸ್ಕೊಂಡೆ. ನಾ ಸಾಬ್ರಿಗೆ ಹೇಳ್ಕೊಂಡು ಅಲ್ಲಿ ರಹೀಮ್ ಖಾನ್ ಸಾಬ್ರಿಗೆ ಹೇಳಿದ್ರು. ರಹೀಮ್ ಖಾನ್ ಸಾಬ್ರು ಅಲ್ಲೆಲ್ಲ ಕೆಲಸ ಮಾಡ್ಸ್ಯಾರ ರೀ. ನಮ್ಮ ಏರಿಯಾಕ್ಕೆ ರಹೀಮ್ ಖಾನ್ ಸಾಬ್ರು 2 ಸಲ ಬಂದಾರ ರೀ. ಬಂದಿನ ಮ್ಯಾಗ ಎಲ್ಲ ಹೆಣ್ಮಕ್ಳು ಗಂಡಸು ಮಕ್ಕಳು ಎಲ್ಲ ರೋಡ್ ತೋರಿಸಿದ್ದೇವೆ ರೀ. ನಾವು ರೋಡ್ ತೋರಿಸಿದ ಮೇಲೆ ಸಾಬ್ರು ಏನಂದ್ರು, ನನಗೆ ಸ್ವಲ್ಪ ದಿನ ಟೈಮ್ ಕೊಡ್ರಿ, ನಾನು ರೋಡ್ ಮಾಡಿಸ್ಕೊಡ್ತೆ ಅಂದ್ರು ರೀ. ರೋಡ್ ಮಾಡಿಸ್ಕೊಡ್ತೆ ಅಂದಿನ ಮ್ಯಾಗ ಒಂದು ಸಲ ಏನಾಯ್ತು ರೀ, ನಾನೇ ಗಾಡಿ ಮ್ಯಾಗಿಂದ ಬಿದ್ದಿದ್ರಿ. ಬಿದ್ದು ನಾವು CMC ಅಧ್ಯಕ್ಷರಿಗೆ ಫೋನ್ ಹಚ್ಚಿದ್ರು, JCP ಕಳಿಸಿರ್ರಿ. ಅಲ್ಲಿ ಕಳಿಸಿ ಸ್ವಲ್ಪ ಎಲ್ಲ ಹೊಡ್ಡು ತೆಗು ಲೆವೆಲ್ ಮಾಡ್ಯಾರ ರೀ. ನಮ್ದು ಒಂದು ಮನೆಗೆ ಬರೋ ರೋಡ್ ರೀ. ಮತ್ತು ಈಚಕ್ಕಿಂದ ಭೀ ಲೆವೆಲ್ ಮಾಡ್ಯಾರ ರೀ. ಏನಾಗ್ಯದ ರೀ, ಮೊನ್ನೆ ಜೈ ಅವ್ರು ಬಂದು ಎಲ್ಲ ರೋಡ್ ಎಲ್ಲ ಅಳ್ಕೊಂಡು ಹೋಗ್ಯಾರ ರೀ. ನಾಳೆ ಹಿಡಿದು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ಯಾರ ರೀ. ಕೆಲಸ ಸ್ಟಾರ್ಟ್ ಮಾಡಕ್ಕೆ ನಿನ್ನ ಗಾಡಿ ಕಳಿಸ್ಯಾರ ರೀ. ಗಾಡಿ ಕಳಿಸಿದ ಮೇಲೆ ನಮ್ಮ ಲೈನ್ ಬಿಟ್ಟು ಹಿಂದಿನ ಲೈನ್ದಾಗ JCP ಹಚ್ಚಾರ ರೀ. ಒಂದು ಅರ್ಧ ರೋಡಿಗೆ ಎಲ್ಲ ಲೆವೆಲ್ ಮಾಡ್ಕೊಂಡಾರ ರೀ. ನಾಳೆ ನಾಡ್ದು 2 ದಿನದಾಗ ಮಾಲ್ ಹಾಕ್ತೇವೆ ಅಂತ ಹೇಳ್ಯಾರ ರೀ. ಅಲ್ಲಿ ಏನು ಮಾಡ್ಯಾರ ರೀ, ಆ ಏರಿಯಾ ಕೌನ್ಸಿಲರ್ ರೀ ಬಂದು, ನಾವು ಈ ಏರಿಯಾದಾಗ ಕೌನ್ಸಿಲರ್ ಇದ್ದಿದ್ದೆವು, ನಮಗೆ ಕೇಳಲ್ದೆ ನೀವು ಕೆಲಸ ಹೆಂಗೆ ಸ್ಟಾರ್ಟ್ ಮಾಡಿರಿ, ನಾ ಇದು ಗಾಡಿ ವಾಪಸ್ ಒಯ್ಯಿರಿ ಅಂತ ಅವ್ರು ಕೆಲಸ ಮಾಡೋರಿಗೆ ಗಾಡಿ ರೊಕ್ಕಸ್ಯಾರ ರೀ. ಅವ್ರು ಮತ್ತು ಭೀ ಒಂದು ತಾಸು ಹಂಗಾಗಿ ಗಾಡಿಯವ್ರು ನಿಂತಾರ ರೀ. ನಿಂತಿನ ಮ್ಯಾಗ ಭೀ ಇಲ್ಲಿ ಹೆಣ್ಮಕ್ಳು ಅಲ್ಲಿನವ್ರು ಇವರೆಲ್ಲ ಹೆಣ್ಮಕ್ಳು ಕೇಳ್ಯಾರಂತ್ರಿ. ಇವರೆಲ್ಲ ಯಾಕಪ್ಪ ಯಾಕೆ ಗಾಡಿ ನಿಂದ್ರಿಸ್ಲತ್ತೀರಿ, ಮತ್ತು ಕೆಲಸ ಆಗಲಿ ನೀವು ಭೀ ಮಾಡಲ್ರಿ, ಮತ್ತು ಮಾಡೋರಿಗೆ ಯಾಕೆ ಮಾಡ್ಕೊಡಲ್ಗಿರಂತ ಗಲ್ಲಗಿನ ಹೆಣ್ಮಕ್ಳು ಕೇಳ್ಯಾರಂತ್ರಿ. ಕೇಳಿದ್ರಿ ಏನೋ ಅಂದಾರಂತ್ರಿ. ನಾನ್ರ ಅಲ್ಲಿ ಇದ್ದಿಲ್ಲ. ಹಾಂ, ನಮ್ಮ ಏನೋ ಆರ್ತಿಗೆ ಹಚ್ತ್ರಿ ಏನೋ ಮಾತಾಡ್ಯಾರಂತ್ರಿ. ನಂಗೆ ಅದು ಗೊತ್ತಿಲ್ಲ. ಹೆಣ್ಮಕ್ಳೆಲ್ಲ ನಂಗೆ ಸಾಯಂಕಾಲ ಫೋನ್ ಹಚ್ಚಿದ್ರು. ಬಟ್ ಆಗೊತ್ತು DC ಮೇಡಮ್ ಅವ್ರಿಗೆ ಕರ್ಕೊಂಡು ಬಂದಿರಿ, ಮತ್ತು DC ಮೇಡಮ್ ಅವ್ರು ಭೀ ನೋಡಿ ಹೋಗ್ಯಾರ. ಮತ್ತು ಈ ಕೆಲಸ ಯಾಕೆ ಸ್ಟಾರ್ಟ್ ಮಾಡಿಬಿಡ್ಲು ಅಂತೀವಿ ಏನದ ಅಂತ ನಮ್ಗೆ ಕೇಳಿದ್ರೆ ನಂಗೆ ಭೀ ಗೊತ್ತಿಲ್ಲವ ಅಂದ್ರೆ ನಾವು ಮತ್ತು ಹೋಗಮ್ಮ DC ಮೇಡಮ್ ಅವ್ರ ಬಲ್ಲೇ ಹೋಗಮ್ಮಂದು ಎಲ್ಲ ಹೆಣ್ಮಕ್ಳು ತಯಾರಾದ್ರು ರೀ. ನಾವು ಬಂದೇವು. ನಮಗೆ ಕೌನ್ಸ್ಲರು, ನಮಗೆ MLA ಯಾರು ನಮಗೆ ಏನಿಲ್ಲ ರೀ. ನಮಗೆ ಕೌನ್ಸ್ಲರ್ ಮಾಡಿದ್ರು ಭೀ ಓಕೆ ಅದ, MLA ಅವ್ರು ಮಾಡಿದ್ರು ಭೀ ಓಕೆ ಅದ. ನಮಗೆ ಕೆಲಸ ನಮ್ಗೆ ಏರಿಯಾಕ್ಕೆ ರೋಡ್ ಬೇಕು ರೀ. ನಮ್ಮ ಏರಿಯಾದಾಗ ರೀ ಒಂದು ಕಂಬ ಇಲ್ಲ ರೀ, ಒಂದು ರೋಡ್ ಇಲ್ಲ, ಒಂದು ನಾಲಿ ಇಲ್ಲ, ಏನು ಭೀ ಇಲ್ಲ ರೀ. ಆ ಏರಿಯಾದಾಗ ನೀವು ಬಂದು ನೀವು ನೋಡಬೇಕು. ಮತ್ತು ನಮಗೆ ಏನು ಮಾಡಬೇಕು, ಈಗ ನೀವು ಸುಮ್ಮನೆ ಎಂತೆಂಥ ಏರಿಯಾದಾಗ ಲೈಟು ರೋಡು ನಾಲಿಗಳು ಆಗ್ಯಾವ್ರಿ. ನಮ್ಮ ಏರಿಯಾಕ್ಕೆ ಯಾಕೆ ಆಗಲ್ಲ ಹೊಂಟದ್ರಿ. ಇದು 3ನೇ ಸಲ ಅದಂತ್ರಿ. ಮತ್ತು ನಮ್ಮ CMC ಏರಿಯಾ ಬರ್ತದ್ರಿ, CMC ಕಾಲೋನಿ ಬರ್ತದೆ ನಮ್ದು ಮೈಲೂರು. ನಮ್ಮ ಏರಿಯಾಕ್ಕೆ ಯಾಕೆ ಡೆವಲಪ್ ಆಗಲ್ಲ ಹೋಗ್ಯದ. ನಾವೇನು ಆ ಏರಿಯಾದಾಗ ನಾವೇನು ಓಟ್ ಕೊಡ್ಲತ್ತಿಲ್ಲ, ನಮ್ದು ಓಟ್ ಆಗ್ಲತ್ತಿಲ್ಲ ನಿಮಗೆ. ನಮ್ಮ ಏರಿಯಾ ಯಾಕೆ ಒಟ್ಟು ಪೂರಾ ಇಷ್ಟು ಬ್ಯಾಕ್ವರ್ಡ್ ಏರಿಯಾ ಮಾಡ್ದಂಗೆ ಮಾಡಿಕ್ಯಾರಿ. ನಮ್ಮ ಏರಿಯಾಕ್ಕೆ ಬೆಲೆನೇ ಇಲ್ರಿ. ಅಲ್ಲಿ ನಮಗೆ ಈಗ ಸದ್ಯ ನಮಗೆ ಏನು ಆ್ಯಕ್ಷನ್ ಕೊಡ್ಬೇಕು, ನೀವು ನಮಗೆ ರೋಡ್ ಮಾಡಿಕೊಡ್ಬೇಕು. ನಮ್ದು ವಿನತಿ ನಿಮ್ಮಲ್ಲಿ ಒಂದೇ ಅದ, ನಮಗೆ ರೋಡ್ ಮಾಡಿಸ್ಕೊಡ್ಬೇಕು. DC ಮೇಡಮ್ ಅವ್ರಿಗೆ ಮಾತಾಡಿದಾರೆ ರೀ. DC ಮೇಡಮ್ ಅವ್ರು ನಮ್ಮ ಗಲ್ಯಾಗ ಬಂದು ಓಡಾಡಿ ನೋಡಿ ಕೌನ್ಸಿಲರ್ ಸಾಬ್ರಿಗೆ ಆಗಿಂದಾಗೆ ಕರ್ದು ಯಾಕಪ್ಪ ಇಷ್ಟು ದಿನ ಹಾಕಿರಿ ಅಂತಂದು ಕೇಳ್ಯಾರ್ರಿ. ಆಯ್ತು ಅವ್ರು ಏನೋ ಅವ್ರವ್ರು ಡಿಸ್ಕಸ್ ಮಾಡ್ತಾಡ್ದ್ರು ರೀ. ಮೇಡಮ್ ಅವ್ರು ನಮಗೆ ಟೈಮ್ ಕೊಟ್ಟಿರ್ರಿ. 1 ತಿಂಗಳಿಲ್ಲ 2 ತಿಂಗಳು ಟೈಮ್ ಕೊಡ್ರಿ, ನಾ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿಸ್ತೇನೆ ಅಂದ್ರೆ ಈಗ 1 ತಿಂಗಳು 2 ತಿಂಗಳು ಆಯ್ತು ರೀ. ಮೇಡಮ್ ಅವ್ರು ಬಂದ್ವಿ, ಈಗ ಕೆಲಸ ಸ್ಟಾರ್ಟ್ ಮಾಡಿಸ್ಯಾರ್ರಿ. ಕೆಲಸ ಸ್ಟಾರ್ಟ್ ಮಾಡಿಸಿದ್ರು ಭೀ ಅಲ್ಲಿ ಕೆಲಸ ರೊಕ್ಕಸ್ಯಾರ್ರಿ. ಸದ್ಯ ನೀವೆಲ್ಲರೂ ನಮ್ಮ ಏರಿಯಾಕ್ಕೆ ಬಂದು ಅಲ್ಲಿನ ಸಿಚುವೇಶನ್ ನೋಡಿ ನೀವೇನು ಮಾತಾಡ್ತೀರಿ ನೀವು ಮಾತಾಡ್ಬೋದು ರೀ. ಈಗ ನಾವು ಮತ್ತೆ ನಾಳೆಗೆ ಭೀ ಬರ್ತೇವ್ರಿ. ಇವತ್ತಿಗಿನ ನಾಳೆಗೆ ನಾಡ್ದು ಮತ್ತೆ ಕೆಲಸ ಸ್ಟಾರ್ಟ್ ಆಗೋಲ್ಲದ್ರು ಮತ್ತೆ ಎಲ್ಲರೂ ಬಂದು ಇಲ್ಲೇ ತನಿಖೆ ಮಾಡ್ತೇವ್ರಿ. ಇಲ್ಲೇ ಏನು ಫೈಸಲಾ ತೊಗೊಂಬಂದ ನಾವು ತಗೋತೇವೆ. ನಮಗೆ ಕಾನೂನು ನಮ್ಗೇನು ನ್ಯಾಯ ಕೊಡಲ್ರಿ. ಕಾನೂನು ನಾವು ಕಾನೂನ್ಗೆ ಬಂದೇವು, ನಮ್ಗೆ ನ್ಯಾಯ ಬೇಕಂದ್ರೆ ನಾವು ಕಾನೂನು ಬಲ್ಲಿ ಕೇಳಿದ್ದೆವು. ನಮ್ಗೆ ಏನೇ ಕಷ್ಟ ಇದ್ರೆ ಭೀ ನಮ್ಮ ಗಲ್ಲೆಗೆ ಭಾಳ ಕಷ್ಟ ಅದ ರೀ. ನನಗೆ ಒಬ್ಬಾಕಿಗೆ ಇಲ್ಲ, ಎಲ್ಲರಿಗೆ ಮಳೆಗಾಲದಾಗ ಹಿಂಗೆ ಕಾಲು ಇಕ್ಲಕ್ಕೆ ಬರಲ್ರಿ ನಮ್ಮ ಏರಿಯಾದಾಗ. ಅಷ್ಟು ಈ ಮಳೆಗಾಲ ಬಿಡ್ರಿ, ಈಗೇ ಬರ್ರಿ. ಒಬ್ಬರು ಗಾಡಿ ಒಯ್ಲತ್ರ ಒಬ್ರು ಎದುರು ನಿಂದಿರ್ಬೇಕಾಯ್ತದ. 2 ವೀಲರ್ ಗಾಡಿ ಹೋಗಲ್ವ ಅಲ್ಲಿ, ಅಷ್ಟು ಕಷ್ಟ ಅದ ರೀ. ನಮ್ಮ ಬೇಡಿಕೆ ರೋಡ್ ಮಾಡ್ಕೊಡ್ಬೇಕ್ರಿ. ನಮಗೆ ಲೈಟು ಕಂಬ ನಾಲಿ ಯಾಕೆ ಮಾಡಲ್ರಿ. ಫಸ್ಟ್ ನಮ್ಮ ಬೇಡಿಕೆ ಇದ್ದಿದ್ದು ನಮಗೆ ರೋಡ್ ಬೇಕು. ರೋಡ್ ಆಗಿಂದ ಯಾಕೆ ಮಾಡ್ಬಿಡಲ್ಲ ಹೊಂಟಿರಿ. ರೋಡ್ ಕೆಲಸ ನೀನು ಸ್ಟಾರ್ಟ್ ಮಾಡಿಂದ ಯಾಕೆ ರೊಕ್ಕಸಿರಿ, ಯಾರು ರೊಕ್ಕಸ್ಯಾರ ಇದು ಯಾರು ನಮಗೆ ಗೊತ್ತಿಲ್ಲ. ಕೇಳಿದ್ರೆ ಅಲ್ಲಿ ಗಲ್ಲೆಗಿಕ್ಕ ಇವರೆಲ್ಲ ಇದ್ದೀರಂತ ಕೌನ್ಸಿಲರ್ ಬಂದು ರೊಕ್ಕಸ್ಯಾರ ಅಂತ ಹೇಳ್ಯಾರ. ಶಿವಕುಮಾರ್ ಕೌನ್ಸಿಲರ್ ರೀ. ಹಾಂ, ನನ್ನ ಹೆಸರು ಸುಕೀರ್ತಾ ಅದ ರೀ.